ಮೂವರು ಕೂಡ ಗಗನಯಾತ್ರಿಗಳು ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ಮೊದಲ ಬಾರಿಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಮತ್ತು ಭಾರತೀಯರು ಕೂಡ ಮೊದಲ ಬಾರಿಗೆ ಪಯಣವನ್ನು ಬೆಳೆಸ್ತಾ ಇರೋದು ಖುಷಿ ತಂದಿರುವಂತಹ ವಿಚಾರ. ಪ್ರತಿಯೊಬ್ಬರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ನೋಡಿ, ಮಿಷನ್ ಸ್ಪೆಷಲಿಸ್ಟ್ ಪೋಲೆಂಡ್ ಮೊದಲ ಗಗನಯಾನ ಅವರು ಕೂಡ, ಮತ್ತು ಟಿಬೋರ್ ಕಾಪೋ ಅವರು ಕೂಡ ಮೊದಲ ಬಾರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರೋದು ಒಂದು ಕಡೆ. ನೋಡಿ, ಎಲ್ಲರೂ ಕೂಡ ಮೊದಲ ಬಾರಿಗೆ ಗಗನಯಾನವನ್ನು ತಲುಪಲಿಕ್ಕಿದ್ದಾರೆ. ನೋಡಿ, ಮಿಷನ್ ಕಮಾಂಡರ್ USA ಮಹಿಳಾ ಗಗನಯಾತ್ರಿ ಇದ್ದಾರಲ್ಲ, ಅವರು 5ನೇ ಬಾರಿಗೆ ತಮ್ಮ ಗಗನಯಾನವನ್ನು ಮಾಡ್ತಾ ಇರುವಂಥದ್ದು. ಪೆಗ್ಗಿ ವಿಟ್ಸನ್ ಅವರು, ಇವರೊಬ್ಬರು ಎಕ್ಸ್ಪೀರಿಯನ್ಸ್ ಪರ್ಸನ್ ಬಿಟ್ಟರೆ ಇನ್ನು ಮೂವರು ಕೂಡ ಮೊದಲ ಬಾರಿಗೆ ಗಗನಯಾನವನ್ನು ಮಾಡ್ತಾ ಇರೋದು. ಇದು ಒಂದು ಕೂಡ ಪ್ಲಸ್ ಪಾಯಿಂಟ್. ಯಾಕೆಂತಂದರೆ 5 ಬಾರಿ ಅದು ಮಹಿಳೆ ಅನ್ನೋದು ಒಂದು ಕಡೆ ಖುಷಿಯಾದಂತಹ ವಿಚಾರ. ಮತ್ತು ಶುಭಾಂಶು ಶುಕ್ಲಾ ಅವರು ಪಯಣವನ್ನು ಬೆಳೆಸ್ತಾ ಇರೋದು ಅವ್ರ ಜೊತೆಗೆ ಮೊದಲ ಬಾರಿಗೆ. ಸುಮಾರು 4 ದಶಕಗಳ ನಂತರ 39 ವರ್ಷದ ಶುಭಾಂಶು ಶುಕ್ಲಾ ಆ ಒಂದು ದಾಖಲೆಯನ್ನು ಪುನಃ ಬರಿತಾ ಇರೋದು ಖುಷಿಯಾದಂತಹ ವಿಚಾರ. ಹವಾಮಾನ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಆಕ್ಸಿಯಂ 4 ಮಿಷನ್ ಉಡಾವಣೆಯನ್ನು ನೋಡಿ ಕಳೆದ 6 ಬಾರಿಯಿಂದಲೂ ಕೂಡ ಮುಂದೂಡಿಕೆ ಕೂಡ ಮಾಡಲಾಗಿತ್ತು. ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಸಕ್ಸಸ್ ಆಗಲಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಬೇಡಿಕೆಗಳು. ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಕ್ಸಿಯಂ 4 ಮಿಷನ್ ಫ್ಲೋರಿಡಾದ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವಂತಹ ಲಾಂಚ್ ಕಾಂಪ್ಲೆಕ್ಸ್ 39A ನಿಂದ ಉಡಾವಣೆಗೊಳ್ತಾ ಇದೆ. ಈ ಒಂದು ಕಾರ್ಯಾಚರಣೆಯನ್ನ ಅಮೆರಿಕನ್ ವಾಣಿಜ್ಯ ಬಾಹ್ಯಾಕಾಶ ಕಂಪನಿ ಆಕ್ಸಿಯಂ ಸ್ಪೇಸ್ ನಿರ್ವಹಿಸ್ತಾ ಇದೆ. ಇಸ್ರೋ, ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಸಹ ಇದರಲ್ಲಿ ಭಾಗವಹಿಸ್ತಾ ಇದೆ. ಬಾಹ್ಯಾಕಾಶ ಕ್ಯಾಪ್ಸೂಲ್ಸ್ ಅನ್ನ ಫಾಲ್ಕನ್ 9 ರಾಕೆಟ್ನಲ್ಲಿ ಸಾಗಿಸಲಾಗ್ತಾ ಇದೆ. ನೋಡಿ, ಬರೋಬ್ಬರಿ 28 ಗಂಟೆಗಳ ನಂತರ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಂಪರ್ಕವನ್ನು ಕೂಡ ಕಲ್ಪಿಸುತ್ತೆ. ಆಕ್ಸಿಯಂ 4 ಮಿಷನ್ ಉಡಾವಣೆ ಸಂದರ್ಭದಲ್ಲಿ ಅಂದರೆ ಆರಂಭದಲ್ಲಿ ಮೇ 29ಕ್ಕೆ ನಿಗದಿ ಆಗಿತ್ತು. ಅವತ್ತು ಉಡಾವಣೆ ಆಗಬೇಕಾಗಿತ್ತು. ಆದರೆ ತಾಂತ್ರಿಕ ಮತ್ತು ಹವಾಮಾನ ಕಾರಣಗಳಿಂದಾಗಿ ಜೂನ್ 8ಕ್ಕೆ ಮುಂದೂಡಿಕೆ ಕೂಡ ಮಾಡಲಾಯಿತು. ಮತ್ತು ಜೂನ್ 10, ಆ ನಂತರ ಜೂನ್ 11 ಮತ್ತು ಜೂನ್ 12ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಹೀಗೆ ಕಾರಣಾಂತರಗಳಿಂದಾಗಿ 5-6 ಬಾರಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ನೌಕೆಯಲ್ಲಿ ಸೋರಿಕೆಯಿಂದಾಗಿ ಉಡಾವಣೆಯನ್ನು ಮತ್ತೆ ಜೂನ್ 19ಕ್ಕೆ ಮುಂದೂಡಿಕೆ ಮಾಡಿದ್ರು. ಅನಿವಾರ್ಯ ಕಾರಣಗಳಿಂದ ಮತ್ತೆ ಜೂನ್ 22ಕ್ಕೆ ಕೂಡ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಇದೀಗ ಇವತ್ತು ಪ್ರಯಾಣವನ್ನು ಪ್ರಾರಂಭಿಸುವುದಕ್ಕೆ ತಯಾರಿಗಳು ಕೂಡ ಆಗಿದೆ. ಪ್ರಪಂಚದಾದ್ಯಂತ ಜನರು ಪ್ರಯಾಣ ಯಶಸ್ವಿ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ನಮ್ಮ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಾರತೀಯರು ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಅವರಿಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತರಬೇತಿ ಪಡೆದ ವಾಯುಪಡೆಯ ಪೈಲಟ್ ಕೂಡ ಆಗಿರುವಂಥದ್ದು. ಅವರನ್ನ ಇಸ್ರೋದ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆ ಕೂಡ ಮಾಡಲಾಗಿದೆ. ಅವರು ಭಾರತದ ಮೊದಲ ಸ್ಥಳೀಯವಾಗಿ ಮಾನವ ಸಹಿತ ಗಗನಯಾನ ಕಾರ್ಯಾಚರಣೆಗೆ ಪ್ರಮುಖ ಸ್ಪರ್ಧಿಗಳಲ್ಲಿ ಕೂಡ ಒಬ್ಬರು. ನೋಡಿ, 2006ರಲ್ಲಿ ಭಾರತೀಯ ವಾಯುಪಡೆಗೆ ಫೈಟರ್ ಪೈಲಟ್ ಆಗಿ ಅವರು ಸೇರ್ಪಡೆಯಾಗ್ತಾರೆ. ಮತ್ತು ಅದಾದ ನಂತರ ಅವರು ಸುಖೋಯ್ 30 MKI, MiG-21, MiG-29, ಜಾಗ್ವಾರ್, ಹಾಕ್, ಡಾರ್ನಿಯರ್ ಮತ್ತು AN-32 ನಂತಹ ವಿಮಾನಗಳನ್ನು ಕೂಡ ಹಾರಿಸಿದ್ದಾರೆ. ಆಗಸದಲ್ಲಿ 2000 ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಡಿದ ಅನುಭವವನ್ನು ಕೂಡ ಅವರು ಹೊಂದಿದ್ದಾರೆ. 1999ರ ಕಾರ್ಗಿಲ್ ಯುದ್ಧದಿಂದ ಪ್ರೇರಿತರಾಗಿ ಶುಕ್ಲಾ ಸೈನ್ಯಕ್ಕೆ ಸೇರ್ಪಡೆಯಾಗ್ತಾರೆ. ಭಾರತೀಯ ವಾಯುಪಡೆಯ IAF ಪೈಲಟ್ ಆಗಿರುವಂತಹ ಶುಕ್ಲಾ ಅವರು ಮಾಜಿ ನಾಸಾ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ನೇತೃತ್ವದ ಸಿಬ್ಬಂದಿಯನ್ನು ಕೂಡ ಶೀಘ್ರದಲ್ಲೇ ಸೇರಿರುವಂಥದ್ದು. ಮತ್ತು ಅವರೊಂದಿಗೆ ಇಬ್ಬರು ಮಿಷನ್ ತಜ್ಞರಾದ ಪೋಲೆಂಡ್ನ ಸ್ಲಾವೋಜ್ ಉಡ್ನಾಸ್ಕಿ ಮತ್ತು ವಿಸ್ನಿಯಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪೋ ಸಹ ಇದ್ದಾರೆ. ನೋಡಿ, 2006 ಜೂನ್ ತಿಂಗಳಲ್ಲಿ IAF ಫೈಟರ್ ವಿಂಗ್ ಸೇರುವ ಮೂಲಕ ಶುಕ್ಲಾ ಅವರ ಪ್ರಯಾಣ ಆರಂಭವಾಯಿತು. 2024 ಮಾರ್ಚ್ ತಿಂಗಳಲ್ಲಿ ಅವರಿಗೆ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ಕೂಡ ನೀಡಲಾಯಿತು. 2019ರಲ್ಲಿ ಶುಕ್ಲಾ ಅವರಿಗೆ ಇಸ್ರೋದಿಂದ ಕರೆ ಕೂಡ ಬಂತು. ರಷ್ಯಾದ ಮಾಸ್ಕೋದ ಸ್ಟಾರ್ ಸಿಟಿಯಲ್ಲಿರುವಂತಹ
ಯೂರಿ ಗಗಾರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಶುಕ್ಲಾ ಕಠಿಣ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಶುಭಾಂಶು ಶುಕ್ಲಾ ಅವರ ಹಿನ್ನೆಲೆಯನ್ನು ಕೂಡ ನಾವು ನೋಡಿದ್ವಿ. ಅವ್ರು ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಒಂದಷ್ಟು ತಯಾರಿಗಳು ಹೇಗಿತ್ತು ಅನ್ನೋದನ್ನು ಗಮನಿಸಿದ್ವಿ. ಈಗ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಶುಭಾಂಶು ಶುಕ್ಲಾ, ಭಾರತೀಯ ಗಗನಯಾತ್ರಿ. ಈ ಮೂಲಕ ಬಾಹ್ಯಾಕಾಶಕ್ಕೆ ಹೋದ 2ನೇ ಭಾರತೀಯ ಎಂಬ ದಾಖಲೆಯನ್ನು ಕೂಡ ಬರೀಲಿಕ್ಕಿದ್ದಾರೆ. ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಇದಾದ ಸುಮಾರು 4 ದಶಕಗಳ ನಂತರ ಈಗ ಶುಭಾಂಶು ಶುಕ್ಲಾ ಆ ಒಂದು ದಾಖಲೆಯನ್ನು ಪುನಃ ಬರಿತಾ ಇದ್ದಾರೆ. ನೋಡಿ, ರಾಕೆಟ್ ಯಾವ ರೀತಿಯಾಗಿ ತಯಾರಿ ಆಗಿದೆ ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 12:01 ಆಕ್ಸಿಯೋಮ್ ನೌಕೆ ಉಡ್ಡಯನ ಆಗುತ್ತೆ. Understandable for the general public, and we can't wait to see how it all plays out over the next couple of weeks. Thank you. Thanks, Lucy. And, the X4 mission is very exciting, and the families and friends want to be here, but some of them couldn't. So we want to share with you now just a little taste of the friends and family who are cheering on the entire AX4 crew. Peggy, Shooks, Swa, and Tibor. A great group of teammates who are doing. ನೋಡಿ, ಈಗಷ್ಟೇ ಮಾತನಾಡ್ತಾ ಇದ್ರು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅವರಿಗೆ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದಾರೆ. ಮತ್ತು ಇಡೀ ಟೀಮ್, ಇಡೀ ತಂಡ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. 12:01 ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12:01 ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಬಾಹ್ಯಾಕಾಶಕ್ಕೆ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಜನ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಆಕ್ಸಿಯೋಮ್ ನೌಕೆಯ ವಿಶೇಷತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ತಯಾರಾಗಿದೆ ರಾಕೆಟ್ ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. 28 ಗಂಟೆ ಪ್ರಯಾಣದ ಬಳಿಕ ಗುರುವಾರ ಸಂಜೆ ಸಂದರ್ಭದಲ್ಲಿ ISSಗೆ ಬಂದು ತಲುಪುತ್ತೆ. ನೋಡಿ, ಜಾನ್ ಎಫ್ ಕೆನಡಿ ಬಾಹ್ಯಾಕಾಶ ಕೇಂದ್ರದ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಕೆಟ್ ಯಾವ ರೀತಿಯಾಗಿ ಸಜ್ಜಾಗಿದೆ ಮತ್ತು ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಐತಿಹಾಸಿಕ ಕ್ಷಣಕ್ಕೆ ಭಾರತೀಯ ಗಗನಯಾತ್ರಿ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಕ್ರಾಸಿಂಗ್ ಆಗಿ ಬೆರಳನ್ನು ಇಟ್ಕೊಂಡಿದ್ದಾರೆ. ಈ ಬಾರಿ ಯಶಸ್ವಿಯಾಗಲಿ. ಕಳೆದ 6 ಬಾರಿಯಿಂದಲೂ ಕಾರಣಾಂತರಗಳಿಂದ ಸಾಕಷ್ಟು ರೀಸನ್ಸ್ಗಳಿಂದ ಕ್ಯಾನ್ಸಲ್ ಆಗಿದೆ. ಬಟ್ ಆದರೆ ಈ ಬಾರಿ ಯಶಸ್ವಿಯಾಗಿ ಉಡಾವಣೆ ಆಗಲಿ ಮತ್ತು ಅದೇ ರೀತಿಯಾಗಿ ಸಕ್ಸಸ್ಫುಲ್ ಆಗಲಿ. ಸಾಕಷ್ಟು ಪ್ರಯೋಗಗಳನ್ನು ಕೂಡ ಮಾಡೋದಕ್ಕಿದೆ. ಎಲ್ಲ ಪ್ರಯೋಗಗಳನ್ನು ಕೂಡ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ವಾಪಸ್ ತಲುಪಲಿ ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಆಶಯ ಕೂಡ ಆಗಿದೆ. ಮತ್ತು ನೋಡಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಖಾಸಗಿ ಬಾಹ್ಯಾಕಾಶದಿಂದ ಹಾರಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಅವರವರ ಕುಟುಂಬಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ, ಸಕ್ಸಸ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದಾರೆ. ಆ ಕುರಿತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ಭಾರತೀಯ ಪ್ರಜೆ ಕೂಡ ಅಂತರಿಕ್ಷ ಕೇಂದ್ರಕ್ಕೆ ಹೋಗ್ತಾ ಇರೋದು ಖುಷಿ ವಿಚಾರ ಒಂದು ಕಡೆ. ಆದರೆ ಅವರ ಕಂಪನಿಯವರು, ಅವರ ಕುಟುಂಬಸ್ಥರು, ಅವರ ಫ್ರೆಂಡ್ಸು ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಕೂಡ ಶುಭ ಹಾರೈಸ್ತಾ ಇದೆ ಈ ಮೂಲಕ. Have a fun time, guys. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅವರ ಕುಟುಂಬಸ್ಥರು, ಫ್ರೆಂಡ್ಸು ಮತ್ತು ಅದೇ ರೀತಿಯಾಗಿ ಅವರ ಆಫೀಸ್ ಕಲೀಗ್ಸ್ಗಳು. ಹೇಗೆ ನಮ್ಮ ಕಲೀಗ್ಸ್ಗಳೆಲ್ಲ ನಾವೆಲ್ಲಾದರೂ ಹೋಗಬೇಕು ಅಂತಂದರೆ, ಫಾರಿನ್ ಗಿನ್ನಿಂಗ್ ಹೋಗಬೇಕು ಅಂತಂದರೆ ಹೇಗೆ ಹೋಗಿ ಬಂದು ಕೆಲವರು ಕಳಿಸ್ಕೊಟ್ಟು ಟಾಟಾ ಬಾಯ್ ಬಾಯ್ ಹೇಳಿ ಆರಾಮಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ, ಫ್ಯಾಮಿಲಿ ಮೆಂಬರ್ಸು ಮತ್ತು ಆಫೀಸ್ ಕಲೀಗ್ಸ್ಗಳೆಲ್ಲರೂ ಕೂಡ ಹ್ಯಾಪಿ ಜರ್ನಿ, ಹ್ಯಾವ್ ಫನ್, ಮತ್ತು ಎಲ್ಲ ಪ್ರಯೋಗಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ, ಕ್ಷೇಮವಾಗಿ ಲಾಭವಾಗಿ ವಾಪಸ್ ಬನ್ನಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಪ್ರತಿಯೊಬ್ಬರೂ ಕೂಡ ಕ್ಷೇಮವಾಗಿ ಲಾಭವಾಗಿ ಬನ್ನಿ, ಕ್ಷೇಮವಾಗಿ ಹೋಗಿ, ಆರಾಮಾಗಿ ಹೋಗಿ, ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗದೇ ಇರಲಿ,
ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಏನೇ ಪ್ರಯೋಗಗಳಿದ್ರು ಅದೆಲ್ಲವನ್ನ ಕೂಡ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ಬರಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸಿದ್ರಿ. ಮತ್ತು ಯಾವ ರೀತಿಯಾಗಿ ರಾಕೆಟ್ ತಯಾರಿಯನ್ನ ಮಾಡಿಕೊಂಡಿದೆ, ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು 11 ನಿಮಿಷಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ನಮ್ಮ ಕಾಲಮಾನ ಅಂದರೆ ಇಂಡಿಯಾ ಕಾಲಮಾನದ ಪ್ರಕಾರ ಸಮಯವನ್ನು the countless hours of work and every task at hand to ensure the safety of the crew. The team's determination and commitment to achieving the highest standards inspires me every day and reminds me why I joined the Axiom Space family. To our partners at NASA, your expertise and support have been invaluable, ensuring that we are fully prepared to live and work aboard the space station. The comprehensive training programs provided by NASA have given us the skills needed to thrive in the unique environment of space. Thank you to SpaceX for providing the cutting-edge technology and reliable transportation to take us to space and bring us back home safely. The hands-on and in-depth training have ensured that we understand the Dragon systems thoroughly and confidently. We also owe a great debt of gratitude to our international partners. Your collaboration and contributions have been essential in our training to ensure mission success. Lastly, to all the other teams involved, from engineers to scientists and everyone behind the scenes, your hard work and dedication have not gone unnoticed. You're the unsung heroes of this mission, and we are deeply grateful for your support. Thank you all for your tireless efforts and for believing in the AX-4 mission. Together, we're realizing the return for 3 nations and paving the way for a bright future in low Earth orbit. Thank you. ನೋಡಿ, ನಾಸಾ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ತು, ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಗಗನಯಾತ್ರಿ. ಕೇಳಿಸ್ಕೊಂಡ್ವಿ. ಥ್ಯಾಂಕ್ ಯು ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತು ನಾಸಾ ಅನ್ನೋದ್ರ ಬಗ್ಗೆ ಅವರು